ಲಾಸ್ಟಿಗೆ ಅಪ್ಪ ಅಮ್ಮನ್ನು ಬಾಡಿಗೆ ತಗೊಬಂದು ಸಿನಿಮಾದಲ್ಲೆಲ್ಲ ಕರ್ಕೊ ಬರ್ತಾರಲ್ಲ ಆ ತರ ಬಾಡಿಗೆ ತಗೊಬಂದು ಆ ಹುಡುಗರ ಅಪ್ಪ ಅಮ್ಮ ಅಲ್ಲ, ಅವ್ನಿಗೆ ಅಪ್ಪ ಅಮ್ಮ ಇಲ್ಲ ಯಾರೊಂದು ಅಂತ ಹೇಳ್ಬಿಟ್ಟಿದ್ದಾರೆ. ವೆಲ್ಕಮ್ ಟು ಸೀತಾರಾಮ್ 46 ಯೂಟ್ಯೂಬ್ ಚಾನಲ್. ಸೊ ಹೋದ ವಿಡಿಯೋದಲ್ಲಿ ನೋಡಿದ್ದೀರಾ ನಮ್ಮ ಲವ್ ಸ್ಟೋರಿ ವಿಡಿಯೋನ. ಸೊ ಯಾರ್ಯಾರೆಲ್ಲ ನೋಡಿಲ್ಲ ಪಾರ್ಟ್ 1 ವಿಡಿಯೋನ ನೋಡ್ಕೊಂಡು ಬನ್ನಿ, ಇಲ್ಲಾಂದ್ರೆ ಈ ವಿಡಿಯೋ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ನಾವು ನಿನ್ನೆ ಎಲ್ಲಿಗೆ ನಿಂತಿದ್ದು ಅಂದರೆ ಇವ್ರ ಅಮ್ಮನಿಗೆ ಗೊತ್ತಾಗಿರೋದು ಅಲ್ಲಿವರೆಗೂ ನಿಂತಿತ್ತು ಮಾತಾಡೋದು. ಸೊ ಅದಕ್ಕೂ ಮುಂಚೆ ಏನಾಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ನಾವು ಫೋನಲ್ಲೆಲ್ಲ ಜಾಸ್ತಿ ಮಾತಾಡ್ತಿದ್ವಿ. ಜಾಸ್ತಿ ಅಂದ್ರೆ ಯಾವಾಗ್ಲೂ ಬರೀ ಫೋನಲ್ಲೇ ಮಾತಾಡ್ತಿದ್ವಿ. ಅಂದ್ರೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ ಬರೋದು, ನಮ್ದು ಏನಿದೆಯೋ ಅದೆಲ್ಲ ಮುಗಿಸ್ಕೊಂಡ್ ಬರೋದು. ಸೊ ಫೋನ್ ಹಿಡ್ಕೊಂಡ್ಬಿಟ್ರೆ ಯಾವಾಗ್ಲೂ ಮಾತಾಡ್ತಾನೆ ಇರೋದು. ಇಲ್ಲ ಕರೆಕ್ಟ್, ಒಂದು ನಾಷ್ಟ ಮಾಡೋದಕ್ಕೆ ಒಂದು ಬೆಳಿಗ್ಗೆ ಹೋದಾಗ ಮಾತ್ರ ಒಂದ್ ಸ್ವಲ್ಪ ಟೈಮ್ ಕೊಡ್ತಿದ್ವಿ. ಅದಾದ್ಮೇಲೆ ತಿರ್ಗಾ ಮತ್ತೆ ಮಾತಾಡ್ತಿದ್ವಿ. ಆ ಟೈಮಿಗೆ ನಾಷ್ಟ ತಿಂಡಿ ತಿಂದಾದ್ಮೇಲೆ ಬರೀ ಮಾತಲ್ಲೇ ಮುಳುಗೋಗಿದ್ದ. ಒಂದ್ ಟೈಮ್ ಹಂಗೇನೆ ಇಲ್ಲಿ ಒಂದು ಟೀ ಅಂಗಡಿ ಇದೆ ಅಂತ ಹೇಳಿದ್ನಲ್ಲ, ಸೊ ಅವಾಗ ಇವನು ನನ್ ಜೊತೆ ಮಾತಾಡ್ತಿದ್ದ. ಅವಾಗ ಇವನ್ ಲೈನಲ್ಲೇ ಇದ್ದ, ಸಡನ್ ಆಗಿ ಇವ್ರ ಅಪ್ಪ ಬಂದ್ಬಿಟ್ರಂತೆ. ಇಲ್ಲ ಅದು ಏನಂದ್ರೆ ಲೈನಲ್ಲಿ ಕಾಲಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಅಪ್ಪ ಬಂದ್ರು, ಯಾರ ಜೊತೆ ಮಾತಾಡ್ತಿದ್ಯೋ ಹಂಗೆ ಹಿಂಗೆ ಅಂತ ಕೊಡಿದ್ ಫೋನ್ ಅಂದ್ಬಿಟ್ರು. ಈಸ್ಕೊಂಡ್ ಮಾತಾಡ್ಬೇಕಾದ್ರೆ ಇವಳೇನನ್ಬೇಕು, ಒಂದೇ ಸರಿ ಏನನ್ಬಿಟ್ಟಿದ್ದಾಳೆ, ಹಲೋ ಬಂದಿದ್ದಾರೆ ನಮ್ಮಪ್ಪ. ಅವಾಗ ಇವಳಿಂದ ಹೇಳಿ ಮಾವ ಅನ್ಬಿಟ್ಟಿದ್ದಾಳೆ. ಸೊ ಅವಾಗಂತೂ ನಮ್ಮ ಅಪ್ಪನಿಗೆ ಕನ್ಫರ್ಮ್ ಆಯ್ತು, ಸೊ ಇವ್ನು ಲವ್ ಮಾಡ್ತಿದ್ದಾನೆ ಅಂತ. ಅವಾಗ ಕೇಳ್ತು ನನ್ನನ್ನು, ಏನೋ ಒಂದೇ ಸರಿ ಹುಡುಗಿ ಮಾವ 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 ಅಂತಿದೆ, ಏನು ಕತೆ ನಿಂದು ಅಂತ ಹೇಳ್ತು. ಸ್ವಲ್ಪ ದಿನ ಆದ್ಮೇಲೆ ಬಂದು ಕೇಳ್ತು ನನ್ನ ಹತ್ರ. ಸ್ವಲ್ಪ ದಿನ ಅನ್ನೋದಕ್ಕಿಂತ ಒಂದು 2-3 ದಿನ ಬಂದು ಕೇಳ್ತು, ಫೋಟೋ ತೋರಿಸಿಲ್ಲಿ ಯಾರ ಹುಡುಗಿ ತೋರಿಸು, ಯಾವ ಊರು ಹಂಗೆ ಹಿಂಗೆ ಅಂತ ಕೇಳ್ತು. ಅಪ್ಪ ನಾನು ಈ ಥರ ಉತ್ತರ ಕನ್ನಡ ಹಿಂಗೆ ಲವ್ ಮಾಡ್ತಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳಿದೆ. ಸೊ ನಾನು ಫೋಟೋ ತೋರಿಸ್ದೆ. ಅದನ್ನ ಏನು ಮಾಡೋದು, ನನ್ನ ಮೊಬೈಲ್ ತಗೊಬಿಟ್ಟು ಊರು ತುಂಬ ಹೇಳ್ಕೊಂಡು ಬಂದ್ಬಿಡೋದು. ಹೆಂಗೆ ಅಂದರೆ ಎಲ್ರಿಗೂ ಸೊ ನನ್ನ ಸೊಸೆ ನೋಡ್ರಿ ಇವಳೆ ಅಂತ ಊರು ತುಂಬ ಹೇಳ್ಕೊಂಬಿಡಿ. ಎಲ್ಲ ಒಟ್ಟು ಹುಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮೂರವ್ರು ಸ್ವಲ್ಪ ಜನ. ಒಳ್ಳೆ ಸೊಸೆನ ತಂದುಬಿಡ್ತಾರೆ ಮನೆಗೆ ಹಾಗೆ ಹೀಗೆ ಅಂತ ಒಟ್ಟು ಹುಡ್ಕೊಂಡ್ಬಿಟ್ಟು. ನಮ್ಮ ಅಪ್ಪನಿಗೆ ಇವಳನ್ನ ಕಂಡ್ರೆ ತುಂಬ ಇಷ್ಟ ಆಗೈತೆ. ಯಾಕಂದರೆ ಫೋನಲ್ಲಿ ಒಂದ್ಸರಿ ಮಾತಾಡಿತ್ತು, ಒಂಥರ ಒಳ್ಳೆ ರೀತಿಯಲ್ಲಿ ಅಪ್ಪ ಅಪ್ಪ ಅಂತ ಮಾತಾಡ್ತಿದ್ಲು, ಅದಕ್ಕೆ ಇಷ್ಟ ಆಗಿತ್ತು. ಅದಾದ್ಮೇಲೆ ಮತ್ತೇನಾಗಿತ್ತು, ಮತ್ತೆ ನಾನು ನಮ್ಮ ಅಕ್ಕನ ಮನೆಗೆ ಬರ್ತಿದ್ದೆ ಅವಾಗ ಅಂದ್ರೆ ಬೆಂಗಳೂರಲ್ಲೇ ಇರೋದು ನಮ್ಮ ಅಕ್ಕ. ನಾನು ಬರ್ತಿದ್ದೆ, ಬಂದವಾಗ ಇವನ ಜೊತೆ ಮಾತಾಡ್ತಿದ್ದೆ ನಾನು. ಅಂದ್ರೆ ಯಾರಿಗೂ ಗೊತ್ತಿಲ್ಲದೆ ಇರೋ ತರ, ಇರೋ ಟೆರೆಸ್ ಮೇಲೆ ಹೋಗಿ ಬರ್ತೀನಿ ಅಂತ, ಊಟ ಆದ್ಮೇಲೆ ಹೋಗೋದು, ಇವ್ರ ಅಕ್ಕನ ಮನೆಗೆ ಹೋದಾಗ ಇವ್ರ ಅಕ್ಕನ್ ಗೊತ್ತಿರ್ಲಿಲ್ಲ. ಅವಾಗ ಇನ್ನು ಯಾರಿಗೂ ಗೊತ್ತಿರ್ಲಿಲ್ಲ. ಇದು ನಾನು ಹೇಳ್ತಾ ಇರೋದು ಏನಂದ್ರೆ, ಇವ್ರ ಅಮ್ಮನ್ ಗೊತ್ತಾಗೋದಕ್ಕಿಂತ ಮುಂಚೆ, ಇವ್ರ ಅಕ್ಕನ್ ಗೊತ್ತಾಗೋದಕ್ಕೆ ಮುಂಚೆ, ಎಲ್ಲದಕ್ಕಿಂತ ಮುಂಚೆ ಹೇಳ್ತಾ ಇರೋದು ನಾನು. ಇವ್ರ ಅಕ್ಕರ ಮನೆಗೆ ಬರೋದಕ್ಕೆ ಏನ್ ಮಾಡೋಳು, ಊರಿಂದ ನನಗೆ ಫೋನ್ ಮಾಡಿ ಹೇಳ್ತಿದ್ಲು, ಈ ತರ ಹಿಂಗ ಅಕ್ಕರ ಮನೆಗೆ ಹೋಗ್ತಿದ್ದೀನಿ ಹಂಗೆ ಹಿಂಗೆ ಅಂತ. ಬಸ್ಸಲ್ಲಿ ಬರ್ಬೇಕಾದ್ರೂ ಅಷ್ಟೇ ನೀವನ್ ಜೊತೆನೆ ಇರ್ತಿದ್ದೆ ನಾನು. ಬಸ್ಸಲ್ಲಿ ಎಲ್ರು ಕೇಳಿಸ್ಕೊಂಡ್ಬಿಡ್ತಾರೆ ನಾನ್ ಮಾತಾಡೋದು ಆ ತರ ಎಲ್ಲ ಅಂತ ಹೇಳಿ ಜೋರಾಗಿ ಮಾತಾಡ್ತಿದ್ದಿಲ್ಲ. ಅದೊಂಥರ ಆಯ್ತಪ್ಪ. ನಮ್ಮ ಅಕ್ಕನ ಮನೆಗೂ ನಾನು ನೈಟ್ 8:30 ಇರೋದು. ಸೊ ಇವ್ರದ್ದು ಸಿರ್ಸಿ ಟು ಬೆಂಗಳೂರು ಬರ್ತಿದ್ಲು. ಆ ಟೈಮಲ್ಲಿ ಇವ್ರದ್ದು 8 ಕಾಲ್ಗಿತ್ತು ಅದು ಬಸ್ಸು. ಸೊ ಬಸ್ಸಲ್ಲಿ ಹೊರಟು ಬರ್ತಾ ಇದ್ಲು. ನೈಟ್ ಬಿಟ್ರೆ ಬೆಳಗಿನ ಜಾವ ಒಂದು 6 ಗಂಟೆಗೆ ಬರ್ತಿದ್ಲು, 6 ಗಂಟೆಗೆ ಬರ್ತಿದ್ಲು. ಆ ಟೈಮಲ್ಲಿ ನಾವು ಮಾತಾಡ್ತಿದ್ದು ಮಾತು ಕೇಳಿದ್ರೆ ಇವಳು ನೈಟ್ 8 ಗಂಟೆ ಮಾತುಕತೆ ಏನೂ ಇಲ್ಲ, ಸುಮ್ಮನೆ ಹೇಳು ಮತ್ತೆ ಅದೇ ಊಟ ಆಯ್ತಾ ತಿಂಡಿ ಆಯ್ತಾ, ಅದೇ ನಡೀತಾ ಇತ್ತು. ಸೊ ನೈಟ್ 8 ಕಾಲಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಮಾತಾಡಿದ್ದೀನಿ. ಯಾಕೆಂದ್ರೆ ಇವಳಿಗೆ ಬಸ್ಸಲ್ಲಿ ಬರ್ಬೇಕಾದ್ರೆ ನಿದ್ದೆ ಬರ್ತಿರ್ಲಿಲ್ಲ. ನನಗೆ ಹೇಳ್ತಿದ್ಲು, ಕಳ್ಳ ಈ ಥರ ನಿದ್ದೆ ಬರಲ್ಲ ನನಗೆ, ಸೊ ನಾನು ಫೋನ್ ನೋಡ್ಕೊಂಡಿರ್ತೀನಿ ಅಂತ. ನಾನೇನು ಮಾಡೋಣ, ಇವಳಿಗೆ ಬೇಜಾರಾಗುತ್ತಲ್ಲ ಅಂದ್ಬಿಟ್ಟು ಕಂಪ್ನಿಗೋಸ್ಕರ ಸೊ ಫೋನಲ್ಲಿ ಮಾತಾಡ್ತಿದ್ದೆ. ಯಾಕಂದರೆ ಒಬ್ಬಳೇ ಹೋಗ್ತಿರ್ತಾಳೆ, ಸ್ವಲ್ಪ ಹೆಣ್ಮಕ್ಳು ಅಂದರೆ ಭಯ ಇರುತ್ತೆ ಅಲ್ವಾ. ಅದರಿಂದ ನಾನು ಬೆಳಗಿನ ಜಾವ 8 ಗಂಟೆ ಇವಳು ಯಾವಾಗ ಊರಿಗೆ ಬರ್ತಿದ್ಲು ಅವಾಗೆಲ್ಲ, ಅವಾಗ ಇವ್ರ ಅಕ್ಕನಿಗೆಲ್ಲ ಗೊತ್ತಿರಲಿಲ್ಲ. ಸೊ ಹಂಗೆ ಹೋಯ್ತಾ ಏನಾಯಿತು, ಅದೇ ಹೇಳಿದ್ನಲ್ಲ, ಇವ್ರು ಚಿಕ್ಕಪ್ಪನ ಮಗ. ಇದನ್ನು ಕೇಳಿದ್ದಾರೆ ಇವ್ರಮ್ಮ, ಇವಳು ಬಿಹೇವಿಯರ್ ನೋಡಿ. ಚಿಕ್ಕಮ್ಮನ ಮಗನ್ನ ಇವಳು ಯಾವಾಗಲೂ ಫೋನಲ್ಲಿ ಇರೋದನ್ನ ನೋಡಿ ಇವ್ರ ಅಮ್ಮನಿಗೆ ಗೊತ್ತಾಗಾಯ್ತು. ನಾನೇ ಕಾಲಲ್ಲಿ ಇದ್ದಾಗ ಹೇಳಿದೆ ಅಂತ ಹೇಳಿದೆ ಅಲ್ವಾ ಹೋದ ವಿಡಿಯೋದಲ್ಲಿ. ಸೊ ಗೊತ್ತಾದ್ಮೇಲೆ ಏನು ಮಾಡಿದ್ರು, ಇವ್ರಮ್ಮ ಒಂದು ವಾರ ಮಾತು ಬಿಟ್ಬಿಡ್ಲಿ, ಸಾರಿ ಇವ್ರಮ್ಮ ಒಂದು ವಾರ ಇವಳು ಮಾತು ಬಿಟ್ಟಿದ್ದಲ್ಲ, ಅವ್ರಮ್ಮ ಮಾತು ಬಿಟ್ಬಿಡ್ತು. ಅವಾಗ ಇವಳು ನನಗೆ ಹೇಳ್ತಾ ಇದ್ಲು, ಈ ಥರ ಹಿಂಗೆ ನಮ್ಮಮ್ಮ ಮಾತಾಡ್ತಾ ಇಲ್ಲ, ಬೇಜಾರಾಗಿದೆ ಅನ್ನೋದನ್ನ ಹೇಳ್ತಾ ಇದ್ಲು.
ಒಂದ್ ವಾರ ಹೆಂಗೆ ಅಂದ್ರೆ ಇವಳು ಬೇಜಾರಲ್ಲಿ ಮಾತಾಡ್ತಿದ್ಲು, ನನ್ಗೆ ಒಂಥರ ಆಗ್ತಿತ್ತು, ಇದೆಲ್ಲೋ ನನ್ಗೆ ಆಯ್ತಪ್ಪ ಕತೆ, ಇದು ಮುಗೀತು ಅಲ್ಲಿಗೆ, ಹೆಂಗೆ ಹೆಂಗೆ ಅಂದ್ರೆ ಇಬ್ರು ಒಬ್ರನ್ನೊಬ್ರು ಬಿಟ್ಟಿರಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ವಿ. ಹೆಂಗೆ ಅಂದ್ರೆ ಬೆಳಿಗ್ಗೆ ಊಟ ತಿಂಡಿ ನಾಷ್ಟ ಅದನ್ನ ಮಾಡೋದನ್ನ ಮರೆದ್ರು. ಅವಾಗ್ಲೂ ನಾನು ನಿನಗೆ ಫೋನಲ್ಲೇ ಇರ್ತಿದ್ದೆ. ಅವಾಗ ನಾನು ಏನಾದ್ರು ತಿಂಡಿ ತಿಂತಾ ಇದೀನಿ ಅಂದ್ರೆ ಫೋಟೋ ಕಳ್ಸು, ತಿಂಡಿ ಹಾಕೋಬ್ರು ನನ್ ಜೊತೆನೆ ತಿನ್ನೋದು. ಅಂದ್ರೆ ಇಬ್ರು ಮುಂದೆ ಎದುರುಗಡೆ ಕುತ್ಕೊಂಡು ತಿಂತಾ ಇದೀವಿ ಅನ್ನೋ ತರ ಫೀಲ್ ಮಾಡ್ಕೊಂಡು ತಿಂತಿದ್ವಿ ನಾವು. ಆ ಟೈಮಲ್ಲೂ ಅಷ್ಟೇನೆ ಎಷ್ಟು ಮಾತಾಡ್ತಿದ್ವಿ ಅಂದ್ರೆ ಒಂದೇ ಸರಿ ಏನಪ್ಪ ಈ ತರ ಆಗೈತು ಅನ್ನೋದು. ಕಾಲು ಒಬ್ರನ್ನೊಬ್ರು ನೋಡ್ಕೊಬೇಕು ಆ ತರ ಇಲ್ವೇ ಇಲ್ಲ, ಬರೀ ಕಾಲ್ ನನ್ ಜೊತೆ ಮಾತಾಡಿದ್ರೆ. ಅದು ಏನಂದ್ರೆ ನಾವು ಯಾವತ್ತು ಮೀಟ್ ಆಗೇ ಇಲ್ಲ, ಹೇಳ್ಬೇಕು ಅಂದ್ರೆ ಈ 6 years ಇದ್ರಲ್ಲಿ ಯಾವತ್ತು ನಾವು ಮೀಟ್ ಆಗೇ ಇಲ್ಲ. ಸೊ ನಾವ್ ಹಾಗೇನೆ ಫೋನಲ್ಲೇ ಮಾತಾಡ್ಕೊಂಡು ಒಬ್ಬೊಬ್ರು ಫೋಟೋ ಕಳ್ಸು ನಿಂದು ನೋಡ್ಬೇಕು, ವಿಡಿಯೋ ಕಾಲ್ ಮಾಡು ನೋಡ್ಬೇಕು ಅಂತ ಹೇಳ್ತಿದ್ರು. ನಾವ್ ಆತರ ಇಲ್ವೇ ಇಲ್ಲ, ಬರೀ ಒಂದ್ ಫೋನ್ ಮಾಡಿದ್ರೆ ಸಾಕು. ಸೊ ನಮ್ದು ಬರೀ ಫೋನ್ ಮೆಸೇಜ್ ಅಲ್ಲೇ ಇದ್ವಿ ನಾವ್, ಯಾವಾಗ್ಲೂ ವಿಡಿಯೋ ಕಾಲ್ ಇಲ್ಲ, ಏನೇನು ಇಲ್ಲ, ಯಾವ್ದು ಇರ್ಲಿಲ್ಲ. ಫೋಟೋ ಸಹ ಕಳ್ಸ್ಕೊಂತಿರ್ಲಿಲ್ಲ ಒಬ್ರಿಗೆ ನಾವು. ಸೊ ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಅಂದ್ರೆ ನಾನು ಹಂಗೇನೆ ಇನ್ಸ್ಟಾಗ್ರಾಮಿಗೆ ಬಂದೆ. ಇವ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದಾ ನೋಡೋಣ ಅಂತೇಳಿ ನಾನೇ ಸರ್ಚ್ ಮಾಡಿದೆ. ಏನಂದ್ರೆ ಸಾಗರ್ ಅಲ್ಲ ಇವನ ಹೆಸರು, ಏನ್ ಇಟ್ಕೊಂಡಿರ್ಬೋದು, ಸಾಗರ್ ಅಂತ ಹೇಳಿ ಇದು ಮಾಡಿದೆ. ಅವಾಗ ಹೆಸರು ಬಂತ ಮೇಲ್ಗಡೆನೆ. DP ಹಾಕೊಂಡಿದ್ದಲ್ಲ, ಪಟ್ ಅಂತ ಗೊತ್ತಾಯ್ತು, ಅದೇ DP ನಾಯಿ ಫೋಟೋನೇ ಹಾಕೊಂಡಿದ್ದ. ಅದಕ್ಕೆ ನಾನು ಪಟ್ ಅಂತ ಕಂಡಿಡ್ದೆ. ಅವಾಗ ಇವಳದು ವಿಡಿಯೋ ಕೂಡ ನಾನು ಮಾಮೂಲಿ ಯಾವ್ದು ಫೋಟೋನು ನೋಡಿರ್ಲಿಲ್ಲ ನಾನು ಈ ತರ ಇದ್ದಾಳೆ ಅಂತ. ಇವಳು ಸ್ವಲ್ಪ ವಿಡಿಯೋ ಇನ್ಸ್ಟಾಗ್ರಾಮ್ಗೆ ಫೋಟೋಸ್ ಮತ್ತೆ ವಿಡಿಯೋಸ್ನ ಹಾಕಿದ್ಲು. ಇಲ್ಲ ಹಾಕಿರ್ಲಿಲ್ಲಪ್ಪ, ಫಸ್ಟ್ ಪ್ರೈವೇಟ್ ಅಲ್ಲಿ ತಕೊಟ್ಟು ನಂದು ಫಾಲೋವರ್ ರಿಕ್ವೆಸ್ಟ್ ಅಕ್ಸೆಪ್ಟೇ ಮಾಡಿರ್ಲಿಲ್ಲ. ಆಮೇಲೆ ಏನ್ ಮಾಡಿದ್ಲು, ಪ್ಲೀಸ್ ಬಂಗಾರ ಪ್ಲೀಸ್ ಅಂದ್ಬಿಟ್ಟು ಯಾವ್ದೋ ಒಂದು ವಿಡಿಯೋ ಮಾಡಿದ್ಲು. ಯಾವ್ದು ಮನೇಲಿ ಹೇಳೆ ಹುಡುಗಿ ಹೇಳೆ ಬೆಳಿಗ್ಗೆ ಅನ್ನೋದನ್ನ ಒಂದು ಸೀರೆ ಹಾಕೊಂಡು ಒಂದು ವಿಡಿಯೋ ಮಾಡಿದ್ಲು, ಅದಕ್ಕೆ ಕಳ್ಸಿದ್ಲು. ಅದಾದ್ಮೇಲೆ ಏನ್ ಮಾಡಿದ್ಲು, ಚಿಕ್ಕ ಹುಡುಗಿ ಫೋಟೋ ಅನ್ಸುತ್ತೆ, ಇವ್ರ ಅಕ್ಕರ ಮನೆಗೂ ಯಾವಾಗ ಬಂದಿರೋ ತೆಗ್ದಿರೋ ಫೋಟೋ, ಅದೊಂದ್ 2 ಫೋಟೋ ಕಳ್ಸಿದ್ಲು. ಹುಡುಗಿ ಏನಿಲ್ಲ, ಅವಾಗ ತುಂಬಾ ಸಣ್ಣ ಇದ್ದೆ ನಾನು. ಆ ಟೈಮಲ್ಲಿ ಕಳ್ಸಿದ್ಲು, ಅದನ್ನೊಂದು ನೋಡಿದ್ದೆ. ಇವಾಗ ಇದಕ್ ಬಂದ್ಬೇಡ, ಇವ್ರ ಅಮ್ಮನ್ ಗೊತ್ತಾಯ್ತಲ್ವಾ, ಗೊತ್ತಾದ್ಮೇಲೆ ಮುನ್ಸ್ಕೊಂಡ್ರು, ಮಾತ್ ಬಿಟ್ರು, ಎಲ್ಲ ಆಯ್ತು. ಇವಳು ಫೋನ್ ಮಾಡ್ಬಿಟ್ಲು ಒಂದೇ ಸರಿ, ನಮ್ಮಮ್ಮ ಯಾಕೋ ನನ್ನ ಜೊತೆ ಮಾತಾಡ್ತಿಲ್ಲ, ಇಬ್ರು ದೂರ ಆಗ್ಬೇಡ ಅಂತ. ನನಗೆ ಅಲ್ಲೇ ಆಗೈತು ಒಂಥರ, ಏನೋ ಒಂಥರ ಯಾಕಪ್ಪ ಈ ತರ ಆಗ್ತಿದ್ದೆ ನಮ್ಮ ಲೈಫಲ್ಲಿ ಅನ್ನೋ ತರ ಫೀಲ್ ಆಗೈತು. ಇವ್ರ ಅಮ್ಮನ್ ಗೊತ್ತಾದ್ಮೇಲೆ ಇವ್ರ ಅಮ್ಮ ಇದ್ದದ್ದು, ಇವಳು ಲಾಸ್ಟಿಗೆ ಮಾತಾಡ್ಸದ್ಮೇಲೆ ಇವ್ರ ಅಮ್ಮ ಇದ್ದದ್ದು ಇವ್ರ ಅಕ್ಕನ್ಗೆ ಹೇಳಿದ್ದೆ. ಇವ್ರ ಅಕ್ಕನ್ಗೆ ಹೇಳಿದಾಗ ಇವ್ರ ಅಕ್ಕ ಯಾರವರು ಏನು ಎತ್ತ ಅಂತ ವಿಚಾರಿಸಿದೆ. ಅದಾದ್ಮೇಲೆ ಹಿಂಗೆ ಹುಡುಗ ಕೆಲ್ಸದಲ್ಲಿ ಇದ್ದಾನೆ, ಹಂಗೆ ಒಳ್ಳೆ ಹುಡುಗ ಅಂತ ಹೇಳಿದ್ದಾಳೆ. ಬಟ್ ಆದ್ರೂ ಯಾರೇ ಆದ್ರೂ ಅಷ್ಟೇ, ಒಂದು ಹೆಣ್ಣನ್ನ ಬೇರೆ ಹುಡುಗನ್ ಮದ್ವೆ ಮಾಡ್ಕೊಡ್ಬೇಕಂದ್ರೆ 100 ಸರಿ ಯೋಚನೆ ಮಾಡ್ತಾರಲ್ವಾ. ಯಾಕೆಂದ್ರೆ ಗುರುತು ಪರಿಚಯ ಇರೋರಿಗೆ ಈಗಿನ ಕಾಲದಲ್ಲಿ ಮದುವೆ ಮಾಡ್ಕೊಡಲ್ಲ. ಇನ್ನು ಯಾರೋ 11 ಪರ್ಸನ್ 3ನೇವನು ಯಾವುದೋ ಊರು, ಹೆಂಗ್ ಕೊಡಕ್ಕಾಗತ್ತೆ ಹೇಳ್ರಿ ಹೆಣ್ಣನ್ನ. ಸೊ ಅವರು ಯೋಚನೆ ಮಾಡಿದ್ರು. ಅದಾದ್ಮೇಲೆ ಏನಾಯ್ತು ಎಲ್ಲ ಗೊತ್ತಾದ್ಮೇಲೆ ನಮ್ಮಮ್ಮ ಹಿಂಗೆ ನಮ್ಮ ಫ್ಯಾಮಿಲಿ ಅವ್ರನ್ನ ಇವ್ರ ಮನೆ ನೋಡಕ್ ಕಳ್ಸಿದ್ರು. ಇಲ್ಲ ಅದಾದ್ಮೇಲೆ ಏನಾಯ್ತು ಅಂದ್ರೆ, ನಾವು ಇಬ್ರು ಅಳು ಇವಳ ಒಂದ್ ಮೂಲೆಯಲ್ಲಿ ಕುತ್ಕೊಂಡವಳು, ನಾನು ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಇಬ್ರು ಹೊತ್ತು ಸುಸ್ತಾಗೈತೆ. ಹೆಂಗೆ ಅಂದ್ರೆ ಫೋನ್ ಮಾಡೋದು ಮತ್ತೆ ಹೇಳೋದು, ವಾಟ್ಸಪ್ ಸ್ಟೇಟಸ್ ಹಾಕೊಳ್ಳೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕೊಳ್ಳೋದು, ಆ ಫೀಲಿಂಗ್ ಸ್ಟೇಟಸ್ ಮತ್ತೆ ಫೀಲಿಂಗ್ ಸ್ಟೋರಿ ಇದೇ ಆಗ್ತಾ ಇತ್ತು. ಅದಾದ್ಮೇಲೆ ಏನಾಯ್ತು ಅಂದ್ರೆ, ಲಾಸ್ಟ್ ಆಪ್ಷನ್ ಲಾಸ್ಟ್ ಓಪ್ ಅಂತ ಇದ್ದು. ಇವ್ರ ಅಮ್ಮ ಹೇಳಿತ್ತು, ಇವ್ರ ಅಮ್ಮ ಏನಂದಿತ್ತು, ನನ್ನ ದೊಡ್ಡ ಮಗಳು ಇದ್ದಾರೆ, ಅವರು ಹೇಳಿದ್ರೇನೆ ನಾವು ಇದು ಮಾಡೋದು, ಅವಳಿಗೆ ಬಿಟ್ಬಿಟ್ಟಿದ್ದೀನಿ ಎಲ್ಲಾನು ಮದುವೆ ಜವಾಬ್ದಾರಿ, ನನ್ನ ಚಿಕ್ಕ ಮಗಳದು ಅಂದ್ಬಿಡ್ತು. ನಾನೇನು ಮಾಡಿದೆ, ಫೋನ್ ಮಾಡಿದಾಗ ಇವ್ರ ಅಕ್ಕನಿಗೆ, ಅಲೋ ಯಾರು ಹೇಳಿ ಅಂತ ಹೇಳ್ತು. ಅಕ್ಕ ಈ ಥರ ಹಂಗೆ ನಿಮ್ಮ ಪವಿತ್ರ ಇದ್ರಲ್ಲ ನಿಮ್ಮ ತಂಗಿ, ಅವ್ರನ್ನ ಲವ್ ಮಾಡ್ತಿದ್ದು ಹುಡುಗ. ಓ ನೀವೇನಾ, ಹೇಳಿ ಏನು ವಿಷಯ ಫೋನ್ ಮಾಡಿದ್ದು ಅಂದರು. ಅಕ್ಕ ಈ ಥರ ಹಿಂಗೆ, ಹೌದಾ, ಅದೆಲ್ಲ ಈಗ ಅಮ್ಮನಿಗೆ ಹೇಳ್ತೀನಿ ಬಿಡ್ರಿ ನಾನು. ಅಕ್ಕ ಈ ಥರ ಮಾಡಿಕೊಡಿ ಅಕ್ಕ, ಇಲ್ಲ ನಾನು ನೋಡ್ಕೊತೀನಿ ಹಂಗೆ ಅಂತ. ಇಲ್ಲ ಗುರುತು ಪರಿಚಯ ಇಲ್ದವ್ರಿಗೆ ಹೆಂಗ್ರಿ ಮದುವೆ ಮಾಡ್ಕೊಡೋದು, ನಾವು ವಿಚಾರಿಸ್ಬೇಕಲ್ವಾ, ಬಂದು ನೋಡಬೇಕು, ಸುಮ್ಮನೆ ನಂಗೆ ಮದುವೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆಮೇಲೆ ನಂಗೆ ಅಳು ಬಂದ್ಬಿಡ್ತು, ಹತ್ಬಿಟ್ಟೆ. ಅಕ್ಕ ಇಲ್ಲ ಅಕ್ಕ, ನಂಗೆ ಆಗಲ್ಲ ಅಕ್ಕ, ಅವಳು ಇಲ್ಲಾಂದ್ರೆ ನಾನು ಬದುಕೋಕೆ ಆಗಲ್ಲ, ನಾನು ಸತ್ತೇ ಹೋಗ್ಬಿಡ್ತೀನಿ, ಪ್ಲೀಸ್ ಅಕ್ಕ ನಿಮ್ಮ ಕಾಲು ಹಿಡ್ಕೊತೀನಿ ಅಕ್ಕ, ಅವಳನ್ನ ಮದುವೆ ಮಾಡಿಕೊಟ್ಬಿಟ್ರಿ ಹಂಗೆ ಹಿಂಗೆ ಹೇಳ್ದೆ ನಾನು. ಒಂದ್ ಸ್ವಲ್ಪ ಹೇಳಿದ್ರು, ಅವ್ರು ಕೇಳಿದ್ರು. ಯಾಕತ್ರ ಅಂದ್ರೆ ನಮ್ದು ದೊಡ್ಡ ಫ್ಯಾಮಿಲಿ, ಅಂದ್ರೆ ಎಲ್ಲ ಅಲ್ಲಲ್ಲೇ ಸುತ್ತಾಕೊಂಡ್ಬಿಟ್ಟಿದ್ದಾರೆ ನಮ್ಮ ಫ್ಯಾಮಿಲಿ ಅವರು. ಅಂದ್ರೆ ನಮ್ಮ ಅಜ್ಜಿ ತಮ್ಮ ಅಣ್ಣನ ಮಕ್ಳನ್ನ ಎಲ್ಲ ಅಲ್ಲಲ್ಲೇ ಸಂಬಂಧಗಳನ್ನ ಬೆಳೆಸ್ಕೊಂಡು ತುಂಬಾ ದೊಡ್ಡ ಫ್ಯಾಮಿಲಿ ನಮ್ದು. ಅದಕ್ಕೋಸ್ಕರ ನಾನು ಕಂಡ್ರೆ ಎಲ್ರಿಗೂ ಇಷ್ಟನೇ ಆ ಊರಲ್ಲಿ. ಅದಕ್ಕೋಸ್ಕರ ನಮ್ಮ ಅಕ್ಕ ಆ ಥರ ಅಂದ್ಲು, ಯಾರಿಗೂ ಹೇಳ್ದೇನೆ ಈ ಥರ ಎಲ್ಲ ನಾವು ಇದು ಮಾಡೋದಲ್ಲ, ಒಂದ್ಸಲ ಎಲ್ರೂ ಕೇಳಬೇಕು ಅಂತೆಲ್ಲ ಇವಳನ್ನ ಹತ್ರ ಹೇಳಿದ್ಲಂತೆ. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಇವ್ರ ಅಕ್ಕನಿಗೆ ನಾನು ಸ್ವಲ್ಪ ಹೊತ್ತು ಮಾತಾಡ್ದೆ, ಏನು ಮಾಡೋದು ನೀವು, ಏನು ವರ್ಕ್ ಮಾಡ್ತಿದ್ದೀರಾ, ಏನು ಎಜುಕೇಷನ್, ನಿಮ್ಮ ಫ್ಯಾಮಿಲಿ ಹೇಗಿದೆ, ಎಲ್ಲ ಪ್ರತಿಯೊಂದನ್ನು ಕೇಳಿದಂಗೆ ನಾನು ಈ ಥರ ಹೇಳಿದೆ, ಅಕ್ಕ ಈ ಥರ ಹಿಂಗಿದೆ ಅಂತ. ಅವರಿಗೆ ನನ್ನ ಮಾತು ಕೇಳಿ
ಒಂಥರ ಇದಾಯಿತು, ಇಷ್ಟ ಆಯಿತು. ನಾನು ಹೇಳಿದೆ ಅವ್ರಿಗೆ, ಅಕ್ಕ ನಾನು ನೋಡಿ ಅಕ್ಕ ನಿಮ್ಮ ತಂಗಿನ ಕೊಟ್ಟಿಲ್ಲ ಅಂದರೆ ನಾನು ಅಲ್ಲಿಂದ ಕರ್ಕೊಂಡು ಬಂದು ಓಡಿಸ್ಕೊಂಡು ಬಂದು ಓಡೋಗಿ ಮದುವೆ ಆಗ್ತಾರಲ್ಲ ಆ ಥರ ಎಲ್ಲ ನಾನು ಆಗಲ್ಲ. ಯಾಕೆಂದರೆ ನಾನು ಎರಡು ಫ್ಯಾಮಿಲಿದು ಮಾನ ಕಳೆಯೋದಕ್ಕೆ ನಾನು ಇಷ್ಟಪಡಲ್ಲ. ಈಗ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಅವರು ಮದುವೆ ಮಾಡಬೇಕು ಅನ್ನೋದು ಒಂದು ಇಷ್ಟ ಇದೆ. ನಿಮ್ಮ ಮನೆಯವ್ರಿಗೂ ಅಷ್ಟೇ ಒಂದು ಹೆಣ್ಮಗುಗೆ ಮದುವೆ ಮಾಡ್ಬೇಕು ಅನ್ನೋದು ಎಲ್ಲರದ್ದು ಕನಸಿರುತ್ತೆ. ಸೊ ನಾನು ಈ ಥರ ಹಿಂಗೆ ಕರ್ಕೊಂಡು ಬಂದುಬಿಟ್ರೆ ಊರಲ್ಲಿ ನಿಮಗೂ ಮರ್ಯಾದೆ ಇರಲ್ಲ, ನಮಗೂ ಇದಿರಲ್ಲ. ಸೊ ಅದರಿಂದ ನಾನು ಒಪ್ಪಿಸಿ ಮದುವೆ ಆಗ್ಬೇಕಂದ್ಬಿಟ್ಟು ನಿಮ್ಮನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿದೆ. ಅವ್ರಿಗೆ ತುಂಬ ಇಷ್ಟ ಆಯಿತು. ಯಾವ ಹುಡುಗನೂ ಈ ಥರ ಹೇಳಲ್ಲ, ಹುಡುಗಿ ಸಿಕ್ಕಿದ್ರೆ ಸರ್ ಕರ್ಕೊಂಡೋಗಿ ಮದುವೆ ಆಗ್ಬೋಣ ಅಂತ ಯೋಚನೆ ಮಾಡೋ ಕಾಲದಲ್ಲಿ ಎರಡು ಫ್ಯಾಮಿಲಿನೂ ಒಪ್ಪಿಸಿ ಮದುವೆ ಆಗಬೇಕು, ಈ ಥರ ಹಿಂಗೆ ಕರ್ಕೊಂಡು ಬರಲ್ಲ ಅವಳು ಒಪ್ಪಿದ್ರು ಅಂತ ಹೇಳ್ತಿದ್ರಲ್ಲ. ಸೊ ನಿಮ್ಮ ಮಾತು ಮೇಲೆ ನಮಗೆ ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಗುತ್ತೆ. ಈ ಥರ ಹುಡುಗರು ನಿಮ್ಮ ಅಪ್ಪ ಅಮ್ಮ ಹೆಂಗೆ ಬೆಳೆಸಿದಾರೆ ಅಂತ ಗೊತ್ತಾಗುತ್ತೆ. ಸರಿ ಆಯ್ತು, ನಾನು ಅಮ್ಮನ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಅವಾಗ ನಾನು ಫೋನ್ ಮಾಡಿದೆ ಖುಷಿಯಿಂದ, ಒಪ್ಕೊಂಡ್ರು. ಒಂದು ಸ್ವಲ್ಪ ಖುಷಿಯಾಗಾಯ್ತು. ಅವಾಗ ಇವಳಿಗೆ ಫೋನ್ ಕಳ್ಳಿ ನಿಮ್ಮ ಅಕ್ಕ ಒಪ್ಕೊಂಡ್ಬಿಟ್ರೆ ಕಣೆ ಮದ್ವೆಗೆ. ಅವತ್ತೇನು ಎಷ್ಟು ಖುಷಿಯಾಗಿದ್ದು ಅಂದ್ರೆ ಇಬ್ರು ಅಲ್ಲಿ ಅವಳು ಕುಣಿಯ, ಇಲ್ಲಿ ನಾನು ಕುಣಿತಾ, ಇಬ್ರು ತುಂಬಾ ಖುಷಿಯಿಂದ ಇದ್ದೋ. ಅದಾದ್ಮೇಲೆ ಹೆಣ್ಣು ನೋಡೋದು ಶಾಸ್ತ್ರ ಇತ್ತು. ಸೊ ಇವ್ರ ಅಕ್ಕ ಬೆಂಗಳೂರಲ್ಲಿ ಇದ್ರು. ಬೆಂಗಳೂರಲ್ಲಿ ನಾವು ಹೋದ್ವಿ, ಕಾರ್ ಮಾಡಿದ್ವಿ, ಕಾರಿಂದ ಹೋದ್ವಿ. ಇವ್ರು ಸಿರ್ಸಿ ಅಲ್ವಾ, ಸಿರ್ಸಿ ಬನವಾಸಿ ಇವ್ರ ಊರು. ಇಲ್ಲಿಂದ ಟೋಟಲ್ಲು 400 ಕಿಲೋಮೀಟರ್ ಆಗುತ್ತೆ, 400 ಕಿಲೋಮೀಟ್ರು. ನಾವು ಅದಕ್ಕೆ ಜಾಸ್ತಿ ಮೀಟ್ ಆಗ್ತಿರ್ಲಿಲ್ಲ ಅಂತ ಹೇಳಿದ್ನಲ್ಲಪ್ಪ. ಇಲ್ಲಿಂದ 400 ಕಿಲೋಮೀಟ್ರ್ ಹೋಗ್ಬೇಕು ಅಂದರೆ ಹೋಗ್ತಿದ್ದ. ಈಗ ಲವ್ ಮಾಡೋರಿಗೆ 400 ಕಿಲೋಮೀಟ್ರ್ ಎಲ್ಲ ಏನು ದೊಡ್ಡದೇನಲ್ಲ. ಬಟ್ ಆದ್ರೂ ಏನಂದರೆ ಒಬ್ರು ಯಾರಾದರೂ ನೋಡಿದ್ವಿ, ನಾವು ಮೀಟ್ ಮಾಡ್ತಿರ್ತೀವಿ, ಮಾತಾಡ್ತಿರ್ತೀವಿ, ಯಾರಾದರೂ ನೋಡಿದ್ರೆ ಏನು ತಿಳ್ಕೊತಾರೆ, ಒಂದು ಹುಡುಗಿ ಬಗ್ಗೆ ಕೆಟ್ಟದಾಗಿ ತಿಳ್ಕೊತಿದ್ರು. ಅದರಿಂದ ನಾವು ಯಾವುದೇ ಕಾರಣಕ್ಕೆ ಹೋಗಿಲ್ಲ, ಮನೆಯವ್ರು ಒಪ್ಕೊಂಡ. ಇವ್ರ ಅಕ್ಕ ಎಲ್ಲ ಒಪ್ಕೊಂಡ್ರು. ಸರಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದಾಗ ನಿಮ್ಮ ಜೊತೆನೇ ಬಂದಿದ್ಲ ಮಕ್ಕ? ಹೌದು, ನಮ್ಮ ಜೊತೆನೆ ಬಂದಿದ್ದು. ನಾವೆಲ್ಲರೂ ಒಟ್ಟಿಗೆ ಹೋಗಿದ್ವಿ. ನಮ್ಮ ಮನೆ ಇವ್ರ ಮನೆ ಅದೇ ಹೇಳಿದ್ನಲ್ಲ, ಒಂದು 15 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ನಾವಿರೋ ಮನೆ ಇವಾಗ ಇದೀವಲ್ಲ ಈ ಮನೆ, ಬಟ್ ಇವ್ರ ಅಕ್ಕನಿಗೆ ಮದುವೆ ಮಾಡಿರೋ ಮನೆ. ಇಲ್ಲಿಂದ ಬಂದ್ವಿ ನಾವು. ಸ್ಟಾರ್ಟಿಂಗ್ ಅವ್ರ ಅಕ್ಕನ ನಾನು ಅದೇ ಫಸ್ಟ್ ಟೈಮ್ ನೋಡಿದ್ದು. ಕಾಲೆಲ್ಲ ಶೇಕು, ನರ್ವಸ್, ಒಂಥರ ಏನೋ ಒಂಥರ ಫೀಲ್ ಆಗ್ತಿತ್ತು. ಅವತ್ತು ಹೊಸ್ದಾಗ ಒಂಥರ ಭಯ ಆಗ್ತಿತ್ತು. ಬಂದು ಕುತ್ಕೊಂಡ್ರು, ಹಾಯ್ ಸಾಗರ್ ಅಂದ್ರು, ಮಾತಾಡಿದೆ. ಅಕ್ಕ ಚೆನ್ನಾಗಿದ್ದೀರಾ ಅಂದೆ. ಚೆನ್ನಾಗಿದ್ದೀನಿ ಅಂದ್ರು. ಮತ್ತೆ ಅವರ ಕಾರಲ್ಲಿ ಹೊರಟಾದ್ಮೇಲೆ ನಾವು ಇಲ್ಲಿ ಬಿಟ್ಟದ್ದು ಬೆಳಿಗ್ಗೆ 5:30. ನಾವು ಕಾರಲ್ಲಿ ಅಲ್ವಾ, ಬೇಗ ಹೋಗ್ಬಿಡಿ. ಒಂದು ಸ್ವಲ್ಪ ಚಿತ್ರದುರ್ಗ ಆ ಸೈಡು ನೈಸ್ ರೋಡಿನ ಮೇಲೂ ಎಲ್ಲೋ ಹೋಗಿದ್ರು. ಕರೆಕ್ಟಾಗಿ 1 ಗಂಟೆ ಬಂದಿದ್ವಾ, ಮಧ್ಯಾಹ್ನ 12:30. 12:30 ಆಗಿತ್ತು ಅನ್ಕೊಳ್ಳಿ. 12:30ಗೆ ಅದು ಇವ್ರು ಬರ್ಬೇಕಾದ್ರೆ ಸುಮ್ನೆ ಬಂದಿಲ್ಲ. ಇವ್ರು ಅನ್ನೋದ್ಕಿಂತ ಇವನು ಅಲ್ಲಿ ಯಾವ್ದೇ ದೇವ್ರು ಕಾಣಿಸುತ್ತೋ ಅಲ್ಲಿಗೆಲ್ಲ ಹರಕೆ ಕಳ್ಕೊ ಬಂದಿದ್ದ. ನಿಮ್ಮೂರ ಹತ್ರ ಈ ದೇವ್ರು ಪವರ್ಫುಲ್ ಅಂತೆ, ನಾನ್ ಈ ತರ ಹರಕೆ ಅದನ್ನೆಲ್ಲ ಹರಕೆ ನಮ್ಮೂರ್ ಗಡಿ ದಾಟ್ಬೇಕಾದ್ರೆ ಒಂದ್ ದೇವ್ರ ಐತೆ, ಅಲ್ಲಿ ನಿಲ್ಸಿ ಎಲ್ರು ಪೂಜೆ ಮಾಡ್ಕೊಂಡೆ ಮುಂದೋಗೋದು. ಆಮೇಲೆ ನಮ್ಮ ಅಕ್ಕನೇ ಇವ್ನಿಗೆ ಹೇಳಿದ್ಲಂತೆ, ಹಿಂಗೆ ಈ ತರ ಇದು ಪವರ್ಫುಲ್ ಇದೆ, ಸೊ ಈ ತರ ಹಿಂಗೆ ಹರಕೆ ಇಟ್ಕೊಳ್ರಿ ಅಂತ ಎಲ್ಲ ಹೇಳಿದ್ರು. ಸೊ ನಾನು ಇಟ್ಕೊಂಡಿದ್ದೆ ಈ ತರ ಎಲ್ಲ ಹರಕೆ ಮಾಡ್ಕೊಂಡು ಹೋಗಿದ್ವಿ ಇವ್ರ ಮನೆಗೆ. ನೋಡಿದ್ರೆ ಕಾಯ್ತಾ ನಿಂತಿದ್ರು ಮೇಡಮ್ನವ್ರು. ಅದು ಫಸ್ಟ್ ಟೈಮ್, ನಾನು ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಇದು. 4-5 ವರ್ಷದ ಮೇಲೆ ನೋಡ್ತಾ ಇರೋದು ನಾನು. ಇವನು ಇವ್ರಪ್ಪ ಅಮ್ಮ, ಆಮೇಲೆ ಇವ್ರ ತಮ್ಮ, ಆಮೇಲೆ ಇವ್ರ ಚಿಕ್ಕಮ್ಮ, 5 ಜನ ಏನೋ ಬಂದಿರೋ. ಆಮೇಲೆ ನಮ್ಮ ಅಕ್ಕ, ನನ್ನ ಅಕ್ಕನ ಮಕ್ಳು. ನಾನು ಹೋಗಿ ನೋಡಿದ್ನ ತುಂಬಾ ಖುಷಿ ಆಗೈತೆ. ಯಾಕಂದ್ರೆ ಈಗ ತುಂಬಾ ಹಚ್ಕೊಂಡಿರೋ ಲವ್ ಮಾಡ್ತಿರೋರ್ನ ಒಂದೇ ಸರಿ ಎಷ್ಟೋ ವರ್ಷದ ಮೇಲೆ ನೋಡಿದ್ರೆ ಹೆಂಗ್ ಖುಷಿ ಆಗುತ್ತೋ ಆ ತರ ಖುಷಿ ಆಗೈತು. ಅದಾದ್ಮೇಲೆ ಕಾರ್ ಇಳಿದ್ವಿ. ಸ್ವಲ್ಪ ಏನೋ ಒಂಥರ ಮುಜುಗರ, ಏನೋ ಒಂಥರ ಆಗಿತ್ತು ನನಗೆ. ಯಾಕಂದ್ರೆ ನಮ್ಮನೆ ಬಂದು ಹಂಚಿನ ಮನೆ, ಏನೋ ಒಂಥರ ಆಯ್ತು ನಮ್ಮನೆ. ಅಂದ್ರೆ ಏನಂತಂತಾನೋ ಏನೋ. ಇಲ್ಲ ಏನ್ ಗೊತ್ತಾ, ಮಲ್ನಾಡ್ ಸೈಡ್ ಹಂಚಿನ ಮನೆ ಇರ್ತಾವಲ್ಲ, ಸೊ ಅದು ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ನಾನು ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಅಲ್ಲಿದು ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ. ಇವ್ರ ಮನೆದೊಂದು ಬ್ಲಾಗ್ ಮಾಡಿ ಹಾಕ್ತಿವಿ. ಅವ್ರ ಮನೆದು ಏನಂದ್ರೆ ಕೇಳಿ ಹೇಳ್ತೀನಿ. ಈ ತರ ನನಗೆ ಇವ್ರ ಮನೆ ಹೆಂಗಿದೆ ಅಂದ್ರೆ ಸುತ್ತ ಹಸಿರು, ಸೆಂಟ್ರಲ್ಲಿ ಒಂದು ಹಂಚಿನ ಮನೆ. ಆ ವ್ಯೂ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇವ್ರ ಮನೆಗೆ ಹೋದಾಗಂತೂ ನಾನು ಇವ್ರ ಊರ್ ಬಿಟ್ಟು ಬರೋದೇ ಇಲ್ಲ. ಇವಳೇ ಕರೀತಾಳೆ. ಇಲ್ಲ ಇವ್ರ ಊರಿಗೆ ಹೋದಾಗ ಇವಳು ಬಾ ಊರಿಗೆ ಹೋಗೋಣ ಅಂತಿರ್ತಾರೆ. ಬೇಡ ಇಲ್ಲೇ ಇರೋಣ ಇವ್ರ ಊರಲ್ಲೇ ಇರೋಣ ಅಂತ ನಾನು ಹೇಳ್ತೀನಿ. ಇವಳು ನಮ್ಮೂರಿಗೆ ಕರೀತಿರ್ತಾಳೆ. ಬಟ್ ನಾನು ಹೋಗಕ್ಕೆ ಇಷ್ಟನೇ ಪಡೋದಿಲ್ಲ. ಅಷ್ಟು ಚೆನ್ನಾಗಿದೆ ಇವ್ರೂರು. ನನಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡು. ಆಮೇಲೆ ಓದ್ತಾ ಕುತ್ಕೊಂಡ್ವಿ. ಇವ್ರ ಅಜ್ಜಿ ಬಂತು, ಇವ್ರ ಅಮ್ಮ ಬಂತು. ಎಲ್ಲಪ್ಪ ಸಾಗರ ಅಂತಂತು. ಅಮ್ಮ ಅಂತಂದೆ. ಮಾತಾಡ್ಸ್ರು, ಚಲೋ ಇದೆಯಾ ತಮ್ಮ. ಅವ್ರು ಯಾವಾಗ್ಲೂ ನನ್ನ ಅಳಿಯ ಅಂತ ಕರೆಯಲ್ಲ, ತಮ್ಮ ಅಂತ ಕರೀತಾರೆ. ನಾನು ಯಾವಾಗಲೂ ಅಮ್ಮ ಅಂತಾನೆ ಕರೆಯೋದು. ಹೋಗಿ ಕುತ್ಕೊಂಡ್ವಿ. ಇವ್ರ ಚಿಕ್ಕಪ್ಪ ಇದ್ರು, ಮತ್ತೆ ಇವ್ರ ಮನೆಯವರು, ಇವ್ರ ಅಜ್ಜಿ, ಮತ್ತೆ ಇವ್ರ ಅಮ್ಮ ಎಲ್ರು ಇದ್ರು. ಫಸ್ಟ್ ನೀರ್ ಕೊಟ್ಟಿದ್ದಲ್ಲ, ಆ ಫೋಟೋ ಇನ್ನೂ ಹಂಗೆ ಇಟ್ಟಿದ್ದೀನಿ. ನೀರ್ ಕೊಡ್ಬೇಕಾದ್ರೆ ಫೋಟೋ ತೆಗ್ದಿರೋದು ಅದು ಫಸ್ಟ್. ಅದನ್ನ ಹಾಕ್ತಾನೆ ಅಂದ್ರೆ ನಾನ್ ಬಂದಿಲ್ಲ ಅದ್ರಲ್ಲಿ.
ಟೇಬಲ್ ಮೇಲೆ ಲೋಟ ಗ್ಲಾಸ್ ಅದು ಇವ್ರ ಮನೇದೊಂದು ಹಾಕಿದ್ದೀನಿ. ಅದನ್ನ ಫೋಟೋ ಕ್ಲಿಕ್ ಮಾಡ್ತೀನಿ. ಅದಾದ್ಮೇಲೆ ಎಲ್ಲಾರ್ಗು ಒಪ್ಪಿಗೆ ಆಯ್ತು. ಮಾತಾಡ್ಸಿದ್ರು ಏನ್ ಕೆಲ್ಸದಲ್ಲಿ ಇದ್ರ ಅಂತ ಕೇಳಿದ್ರು, ನನ್ ಕೆಲ್ಸನು ಹೇಳ್ದೆ, ಎಲ್ಲ ಒಪ್ಕೊಂಡ್ರು. ಓಕೆ ನಮ್ಗೆ ಖುಷಿ ಆಯ್ತಪ್ಪ ನಿಮ್ ಜೊತೆ ಮಾತಾಡಿ ಅಂತ. ಏನು ನಾವ್ ಅನ್ಕೊಂಡಿದ್ದೆ ಬೇರೆ, ಏನೋ ಬೈದ್ಗಿದ್ಬಿಟ್ಟಾರಪ್ಪ ಅಂದ್ಬಿಟ್ಟು, ಬಟ್ ಇವರೆಲ್ಲ ಒಪ್ಕೊಂಡು ನಮ್ದು ಏನಿದೆ ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಿದ್ರೆ, ಅದೇ ಹೆಣ್ಣು ನೋಡ್ಬೇಕಾದ್ರೆ ಮಾತುಕತೆ ಎಲ್ಲ ಇರುತ್ತಲ್ಲ, ಎಲ್ಲ ಆದ್ಮೇಲೆ ಇವ್ರೂರಲ್ಲೇ ಒಂದು ಫೇಮಸ್ ದೇವಸ್ಥಾನ ಇದೆ, ಎಲ್ರಿಗೂ ಗೊತ್ತು. ಇದು ಇನ್ನೊಂದ್ ಏನ್ ಗೊತ್ತಾ, ಇವಳಿಗೆ ಮೊದ್ಲು ಗಂಡು ನೋಡಕ್ ಬಂದಿದ್ರಲ್ವಾ, ಅವ್ರು ಯಾರನ್ನು ಮಕ ಸಿಂಡಿಸ್ಕೊಂಡು ಮಾತಾಡ್ಸ್ತಾನೆ ಇರ್ಲಿಲ್ಲ. ಇವಳು ನನಗೆ ಹೇಳ್ತಿದ್ಲು, ಈ ತರ ಹಿಂಗ್ ಗಂಡವ್ರು ಬಂದಾಗ ಹಂಗ್ ಮಾಡ್ತಿದ್ದೆ ಅಂತ. ಇವ್ರವರು ಎಲ್ಲ ಕೇಳ್ತಿದ್ರಂತೆ. ಮತ್ತೆ ಫಸ್ಟ್ ಟೈಮ್ ನಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ಲು. ನಾನು ಫಸ್ಟ್ ಚಿಕ್ಕ ವಯಸ್ಸಲ್ಲಿ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ, ಕಾಲೇಜ್ ಹೋಗ್ಬೇಕಾದ್ರೆ ಕರ್ಕೊಂಡೋದೆ. ನೀನ್ ಸ್ವಲ್ಪ ಹೊತ್ತು ನನ್ ಜೊತೆ ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ತಾನಲ್ಲ ಅನ್ನೋ ಒಂದೇ ಒಂದ್ ರೀಸನ್. ಎಲ್ಲರೂ ಹಿಂಗ್ ನೋಡಿದ ತಕ್ಷಣ ನಡ್ರಿ ಅಂತ ಎಲ್ಲರೂ ಹೋಗ್ರಿ ನಾವ್ ಇನ್ನೊಂದ್ ಸ್ವಲ್ಪ ತಿರೋಣ ಅಂತ. ಬಟ್ ಆದ್ರೆ ಇನ್ನೇನ್ ಎಣ್ಣೆ ಎಲ್ಲ ಒಪ್ಕೊಂಡಾದ್ಮೇಲೆ ಹೋಗ್ಲೇಬೇಕಲ್ವಾ, ಅವಾಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಲು. ಮಧುಕೇಶ್ವರ ದೇವಸ್ಥಾನ, ನಮ್ಮ ರಾಜ್ಕುಮಾರ್ ಸರ್ ಅವ್ರದ್ದು ಒಂದು ಸಾಂಗ್ ಫಿಲಮೇ ಇದೆಯಲ್ಲ ಮಯೂರ ಇವ್ರದ್ದು. ಸೊ ಇವ್ರದ್ದು ಬನವಾಸಿಲಿ ಮಧುಕೇಶ್ವರ ದೇವಸ್ಥಾನ ಇದೆ. ಸೊ ಒಂದೊಳ್ಳೆ ಇತಿಹಾಸ ಇರುವಂತ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ಲು. ಒಂದ್ ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ತು. ಫೋಟೋ ಶೂಟ್ ಅಂದ್ರೆ ಫೋನಲ್ಲೇ ಫೋಟೋ ಶೂಟ್ ಮಾಡಿಸ್ತಾ. ಇವ್ರ ತಮ್ಮ, ಇವ್ರ ಅಕ್ಕ, ಮತ್ತೆ ಇವ್ರ ತಮ್ಮಂದಿರೋ 4-5 ಜನ ಇದಾರೆ. ಎಲ್ರು ಬಂದಿದ್ರು, ಎಲ್ರು ಮಾತಾಡ್ಸಿ ಎಲ್ಲ ಇವ್ರೂರೆಲ್ಲ ನೋಡ್ತಿದ್ರು. ಅವರೆಲ್ಲ ಫುಲ್ ಅಣ್ಣ ಅಂತಿರ್ಲಿಲ್ಲ, ಫುಲ್ ಬಾವಂಗೆ ಕಮಿಟ್ ಆಗ್ಬಿಟ್ಟಿದಾರೆ ಆಲ್ರೆಡಿ. ಇವ್ರ ತಮ್ಮ ಯಾರ ತರ ಇದ್ದೀರ ಅಂತ ಹೇಳ್ತಿದ್ದು, ಅಂಬರೀಶ್ ಮಗ ಇವ್ರು ಯಾರವ್ರ ಹೆಸರೇನು, ಅಂಬರೀಶ್ ಅವರ ಮಗ ಇದ್ದಂಗಿದ್ದೀನಿ ಹಾಗೆ ಹೀಗೆ ಅಂತ ಇವ್ರ ತಮ್ಮ ಹೇಳ್ತಿದ್ದಂತೆ. ಅದಾದ್ಮೇಲೆಲ್ಲ ಒಪ್ಕೊಂಡ್ರು. ನೆಕ್ಸ್ಟ್ ನಮ್ದು ಅವಾಗ ಮನೆ ಎಲ್ಲ ಸ್ಟಾರ್ಟ್ ಆಗಿತ್ತು ಕಟ್ಸೋಕೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಟ್ಟು. ನನ್ನ ತಮ್ಮದಿರಿಗೇನೋ ಬುದ್ಧಿ ಐತೆ, ಅವರು ಎಲ್ಲ 7th 6th 8th ಏನೋ ಓದ್ತಾ ಇದ್ರು. ಅವರಿಗೆ ಇವನ್ ಭಾವ ಅನ್ನೋದ್ ಗೊತ್ತು. ನಮ್ಮ ಅಕ್ಕನ ಮಕ್ಳು ಇನ್ನೂ ಚಿಕ್ಕವರು, ಅವ್ರು ಆಲ್ರೆಡಿ ಚಿಕ್ಕಪ್ಪ ಅಂತಿದ್ರು. ಚಿಕ್ಕ ಹುಡುಗಿ ಇನ್ನೂ ಚಿಕ್ಕ ಹುಡುಗಿ ಸ್ಕೂಲ್ಗೆ ಹೋಗ್ತಿದ್ವಿ. ಆ ತರ ಎಲ್ಲ ಹೇಳಿದಾಗ ಮತ್ತೇನಾದ್ರು ಪ್ರಾಬ್ಲಮ್ ಆಗ್ಬಿಡ್ತದ ಅಂದ್ಬಿಟ್ಟು ಭಯ ಪಡ್ತಿದ್ವಿ. ನಾವಂತೂ ಹೆಂಗಾಗಿತ್ತಂದ್ರೆ, ಈ ಮದ್ವೆಗೆ ಏನಪ್ಪ ಯಾವ್ದು ವಿಘ್ನ ಆಗ್ದಿರ ಆಗ್ಬಿಟ್ರೆ ಸಾಕಂತ ಇದ್ ಮಾಡ್ತಿದ್ವಿ. ಲಾಸ್ಟಿಗೆ ಒಂದಷ್ಟು ದಿನ ಬಿಟ್ಟು ಒಂದ್ ವರ್ಷ ಬಿಟ್ಟು ಬಂದಿದ್ದ ನಮ್ಮ ಮನೆಗೆ. ಎಷ್ಟು ನೀವು ಬಂದಿದ್ದು? ಇಲ್ಲ, ನಾನ್ ನೋಡ್ಕೊ ಬಂದ್ ಕೂಡ್ಲೇನೆ ಇವ್ರು ಮನೆನ ಎಲ್ಲ ಬಿಚ್ಚಾಕ್ಸ್ಬಿಟ್ರು. ಅಂದ್ರೆ ಮನೆ ಎಲ್ಲ ಕೆಡವಿಸ್ಬಿಟ್ವಿ ಕ್ಲಿಯರ್ ಆಗಿ. ನಮ್ದು ಹಂಚಿನ ಮನೆ ಇತ್ತು. ಸೊ ನಮ್ಮ ಅಪ್ಪಂದು ಆಸೆ ಏನಂತ ಇತ್ತು ಅಂದ್ರೆ, ನನ್ ಬರೋ ಸೊಸೆ ನನ್ ಮಗಳು ತರ ಬರ್ತಿದ್ದಾಳೆ ಮನೆಗೆ. ಈ ಮನೇಲಿ ನನ್ಗೆ ಇರ್ಸೋದಕ್ಕೆ ನನ್ಗೆ ಇಷ್ಟ ಇಲ್ಲ, ನಾನು ಈ ಮನೆನ ತೆಗ್ಸ್ಬಿಟ್ಟು ಬೇರೆ ಮನೆ, ಹೊಸ ಮನೆನೇ ಕಟ್ಟಿಸ್ಬೇಕು ಹಾಗೆ ಹೀಗೆ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾವೆಲ್ಲ ಮನೆಗೆ ಅವಳು ಬರೋದ್ ಬೇಡ, ನಾನು ದೊಡ್ಡ ಮನೆಯಿಂದ ಕಟ್ಟಿಸ್ತೀನಿ, ಇದು ನನ್ನ ಆಸೆ, ಈ ಮನೆಗೆ ಅವಳು ಬರ್ಬೇಕು ಅಂತ ನಾನು ನೋಡ್ಕೊ ಬಂದು 4 ದಿನಕ್ಕೆ ಇವ್ರ ಮನೆಯೆಲ್ಲ ಕಿತ್ತಾಕ. ಇಲ್ಲ, ನೋಡ್ಕೊಂಡ್ 2 ದಿನಕ್ಕೆ ಪ್ರತಿಯೊಂದು ಫೋಟೋನು ಇನ್ನೂ ಹಂಗೆ ಇಟ್ಕೊಂಡಿದ್ದಾನೆ ನನಗೆ ಕಳ್ಸಿದ್ದು. ಈ ತರ ಮಾಡ್ತಿದ್ದಾರೆ. ಈ ಮನೆ ಫುಲ್ ಒಂದ್ ಲೈಟ್ ತರ್ಬೇಕು ಅಂದ್ರು, ಒಂದು ಚಿಕ್ಕ ಬಲ್ಬ್ ಎಲ್ಲಾನು ಇವಳನ್ನೇ ಕೇಳಿ ತಂದಿದ್ದು. ಈ ತರ ಹಿಂಗ್ ಮನೆಗೆ ಇದ್ ಮಾಡಿಸಿದೀವಿ, ನಿಮಗೆ ಹೆಂಗ್ ಇಷ್ಟನೋ ಆ ತರ ಕಟ್ಟಿಸ್ಕೊಡ್ರಿ, ನನ್ನೇನ್ ಕೇಳ್ತೀರಾ ಅಂದ್ರೆ. ಅವಾಗ ಹೇಳ್ತೀನಿ ಇರೋ, ಎಲ್ಲಾನು ಇವಳನ್ನ ಕೇಳೇ ತಗೊಂಡ್ಬಂದಿದ್ದು. ನಮ್ಮ ಅಪ್ಪನೂ ಅಷ್ಟೇ, ನಾನು ಅಷ್ಟೇ. ಈ ತರ ಮಾಡಿಸ್ತಿದೀವಮ್ಮ, ಈ ತರ ಏನೇ ಪ್ರತಿಯೊಂದು ಇದ್ರೂ ಫೋನಲ್ಲಿ ಫೋಟೋ ಹೊಡೆದು ಕಳಿಸ್ಬಿಡ್ತಿದ್ವಿ. ಅದಾದ್ಮೇಲೆ ಹೆಣ್ಣು ನೋಡೋ ಮಾಮೂಲಿ ಗಂಡು ಮನೆಗೆ ಬರ್ಬೇಕಲ್ವಾ, ಒಂದ್ ಸ್ವಲ್ಪ ಜನ ಇವ್ರ ಸಂಬಂಧಿಕರು ಇವಾಗ ಅವಾಗ ಸ್ಟಾರ್ಟ್ ಆಯ್ತು ಅನ್ಕೊಡ್ರಿ ನಮ್ಮ ಪ್ರಾಬ್ಲಮ್. ಸೊ ಬಂದ್ರು, ಇವ್ರಮ್ಮ ಅಂದ್ರೆ ನಮ್ಮ ಅತ್ತೆ ಕಳ್ಸಿದ್ರು. ಅವ್ರು ಬರಂಗಿಲ್ವಲ್ಲ ಫಸ್ಟ್ ಟೈಮು, ಆದ್ರಿಂದ ಇವರ ಸಂಬಂಧಿಕರನ್ನ ಕಳ್ಸಿದ್ರು. ನನ್ನ ತಮ್ಮ ಆಮೇಲೆ ನನ್ನ ಸಂಬಂಧಿಕರು ಬಂದಿದ್ರು. ಅವಾಗ ನಾವು ಬೇರೆ ಮನೇಲಿ ಇದ್ವಿ, ಯಾಕಂದ್ರೆ ಮನೆ ಕಟ್ಸ್ತಿದ್ವಲ್ಲ ಒಂದು, ಅಂದ್ರೆ ನಮ್ಮ ಇವ್ರದ್ದು ಮನೇನೇ ಇತ್ತು, ನಮ್ಮ ರಿಲೇಟಿವ್ದೆ. ಸೊ ಆ ಮನೇಲಿ ಇದ್ವಿ, ಅಲ್ಲಿ ಆ ಸೈಡ್ ಇದೆ. ಆ ಮನೇಲಿ ಇದ್ವಿ, ಅಲ್ಲಿ ಆ ಮನೆಗೆ ಬಂದ್ರು ಅವರು. ಇಲ್ಲಿ ಹೊಸ್ದಾಗ್ ಮನೆ ಕಟ್ಸ್ತಿದ್ವಲ್ಲ ಇದೇ ಮನೆ ಕಟ್ಟಿಸ್ತಾ ಇದ್ವಿ. ಬಂದ್ರು, ನೋಡಿದ್ರು. ಶಿವ ಅವ್ರು 1-2 ಹೇಳಿದ್ದು, ಅಪ್ಪ ನಮಗಂತೂ ಏನ್ ಮಾಡ್ಬೇಕು ಏನಿಲ್ಲ. ಫಸ್ಟ್ ಬಂದ್ಬಿಟ್ಟು ಕುತ್ಕೊಂಡು ಮಾತಾಡಿದ್ರು. ಚೆನ್ನಾಗಿತ್ತು ಎಲ್ಲ, ಓಕೆ ಅಂತ ಹೇಳ್ಬಿಟ್ರು. ಅವ್ರು ಯಾರೋ ಬಂದಿದ್ದರು, ನಮ್ಮ ಅಮ್ಮನ್ಗೂ ಎಲ್ಲ, ಓ ಅಕ್ಕ ನಂಗೆ ತುಂಬಾ ಇಷ್ಟ ಆಯ್ತಕ್ಕ, ನಿಮ್ಮ ಇದೆಲ್ಲ ಇಷ್ಟ ಆಯ್ತು, ನಾವು ನಿಮ್ಗೆ ಕೊಡೋದು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ರು. ಆಮೇಲೆ ಅದೇ ಮನೇಲಿ ಕುತ್ಕೊಂಡು ನನಗೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ, ಓ ನಮ್ಗಂತೂ ಇಷ್ಟ ಆಯ್ತು, ನಾವು ಅಡ್ಡಿಲ್ಲ, ನನ್ಗೆ ಇಷ್ಟ ಆಯ್ತು, ಮದ್ವೆ ಡೇಟು, ಎಂಗೇಜ್ಮೆಂಟ್ ಡೇಟು ಯಾವಾಗ ಅಂತ ಹೇಳಿ ಹಾಕೊಂಡ್ಬರೋಣ ಅಂತ ಅಲ್ಲೇ ಅವ್ರ ಮನೇಲಿ ಇವ್ರ ಮನೇಲೆ ಕುತ್ಕೊಂಡು ನನಗೆ ಫೋನ್ ಮಾಡಿದ್ದಾರೆ ಊರಿಗೆ. ಹ್ಞೂ ಸರಿ ಆಯ್ತು ಅಂತ ನಾನು ಫುಲ್ ಖುಷಿ ಆಗ್ಬಿಟ್ಟಿದ್ದೆ. ಆಮೇಲೆ ಏನಾಯ್ತು ಏನೋ, ಅವ್ರಿಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡಿದ್ರು. ನಮ್ದು ಬಿಡಪ್ಪ ಎಲ್ಲ ಓಕೆ ಆಯ್ತು, ಮದ್ವೆ ಆಗುತ್ತೆ
ಅಂತ ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದ್ವಿ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅದಾದ್ಮೇಲೆ ಇವತ್ತು ಹೋಗೋದಕ್ಕೆ ಆಗೋದಿಲ್ಲ, ಇವ್ರಿಗೆ 400 ಕಿಲೋಮೀಟರ್ ಇದೆ. ಇವರ ರಿಲೇಟಿವ್ಸ್ ಯಾರನ್ನು ಸಂಬಂಧಿಕರು ಯಾರು ಹೋಗಕ್ ಆಗೋದಿಲ್ಲ. ಆದ್ರಿಂದ ಏನ್ ಮಾಡಿದ್ರು, ಇವ್ರ ಅಕ್ಕರ ಮನೇಲಿ ಹೋಗಿ ಸ್ಟೇ ಆದ್ರು. ಇವ್ರ ಅಕ್ಕರ ಮನೆ ಇಲ್ಲಿಂದ 15 ಕಿಲೋಮೀಟರ್ ಅಂತ ಹೇಳಿದ್ನಲ್ವಾ, ಅಲ್ಲಿಗೆ ಹೋಗಿದ್ರು. ನೈಟಲ್ಲಿ ಏನ್ ಮಾತಾಡಿದ್ರು ಏನ್ ಬಿಟ್ಟಿದಾರೋ ಗೊತ್ತಿಲ್ಲ. ಒಂದಲ್ಲ ಎರಡಲ್ಲ, ಕಟ್ಟಿಸ್ತಾ ಇರೋ ಮನೆ ಇವ್ರದಲ್ಲ, ನನ್ಗೆ ಹುಡುಗ ಇಷ್ಟ ಆಗಿಲ್ಲ, ಯಾರ್ದೋ ಬೇರೆಯವ್ರ ಮನೆ ತಗೊಬಂದು ತೋರಿಸ್ಬಿಟ್ಟು ನಮ್ಮನೆ ಅಂತ ಹೇಳ್ತಿದಾರೆ. ಅದ್ ಯಾವ್ದೋ ಊರ ಯಜಮಾನ್ರದ್ದು ಯಾರ್ದೋ ಇರ್ಬೇಕು ಮನೆ, ಅಷ್ಟೊಂದು ದೊಡ್ಡ ಮನೆ ಯಾರ್ದು, ಅವ್ರದಲ್ಲ, ಹಂಗೆ ಹಿಂಗೆ ಅಂದ್ರು. ಅದಾದ್ಮೇಲೆ ಇನ್ನೊಂದ್ ಕೇಳ್ರಿ, ಇಲ್ಲಿ ಲಾಸ್ಟಿಗೆ ಅಪ್ಪ ಅಮ್ಮನ್ನು ಬಾಡಿಗೆ ತಗೊಬಂದು ಸಿನಿಮಾದಲ್ಲೆಲ್ಲ ಕರ್ಕೊ ಬರ್ತಾರಲ್ಲ, ಆತರ ಬಾಡಿಗೆ ತಗೊಬಂದು ಆ ಹುಡುಗರ ಅಪ್ಪ ಅಮ್ಮ ಅಲ್ಲ, ಅವ್ನಿಗೆ ಅಪ್ಪ ಅಮ್ಮ ಇಲ್ಲ ಯಾರನ್ನು ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರ ಹೋಲಿಕೆನೆ ಸೇಮ್. ಇವ್ರ ಅಪ್ಪ ನೋಡಿದ್ರೆ ಎಲ್ಲಾದ್ರೂ ಹೋದ್ರೆ ನೀವಿಬ್ರು ಅಣ್ಣ ತಮ್ಮನ ಅಂತ ಕೇಳ್ತಾರೆ. ಸೊ ನಮ್ಮ ಹೋಲಿಕೆ ಏನಾದ್ರು ನೋಡಿದ್ರೆ ಗೊತ್ತಾಗಲ್ವಾ? ಸೇಮ್ ಇವ್ರ ಅಪ್ಪನ ತರನೇ ಇರೋದು. ಅವ್ರ ಅಪ್ಪ ಅಮ್ಮ ಅಲ್ಲ ಅವರು, ನಂಗೆ ಹಾಕೊಂಡು ಆಮೇಲೆ ಎಲ್ಲ ಸುಳ್ಳು ಹೇಳ್ತಿದ್ದಾರೆ, ಆಮೇಲೆ ಸುಳ್ಳು ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ರು. ಆಮೇಲೆ ಅಕ್ಕ ಬಾವ ನನ್ ತಮ್ಮನೂ ಬಂದಿದ್ದಾರೆ, ಎಲ್ಲ ನೋಡಿ ಎಲ್ಲ ಹೋಗಿದ್ದಾರೆ. ಫುಲ್ ನಮ್ ಬಾವಂಗ್ ಹೆಂಗ್ ಮೈಂಡ್ ವಾಶ್ ಮಾಡ್ಬಿಟ್ಟು ಎಲ್ಲ ಹೆಂಗ್ ಮಾಡಿದಾರೆ ಅಂದ್ರೆ, ಹಿಂಗಿರೋದು ಚೆನ್ನಾಗಿ ಓಕೆ ಆಗಿದ್ನ ಹಿಂಗ್ ದಬಾಕ್ಬಿಟ್ರು. ಹೆಂಗ್ ದಬಾಕಿದ್ರು ನಮ್ಮ ಮೇಲೆ ಬ್ಯಾಡ್ ಒಪಿನಿಯನ್ ಬಂದ್ಬಿಡ್ಬೇಕು ಎಲ್ಲರಿಗೂ, ಆತರ ಮಾಡ್ಬಿಟ್ರು. ಮತ್ತೆ ಇಲ್ಲಿ ಮನೆ ಮುಂದೆ ಇದು ಇದ್ ಕಟ್ಸ್ತಾರೆ ಗೊತ್ತಾ, ಟ್ಯಾಂಕ್ ನೀರ್ ಇದ್ ಮಾಡೋದಕ್ಕೆ ಸೊಂಪು ಅಂತಾರೆ. ಸೊ ನೀರ್ನ ಸ್ಟೋರ್ ಮಾಡೋದಕ್ಕೆ ಅದನ್ನ ಏನಂದಿದ್ದಾರೆ, ಯಾವ್ದೋ ಹಸು ಕುಡಿಯಕ್ ಮಾಡಿರೋ ತೊಟ್ಟಿ. ಯೋ ಒಂದಲ್ಲ ಎರಡಲ್ಲ. ಇವ್ರ ಅಪ್ಪ ಅಮ್ಮ ಅಲ್ವೇ ಅಲ್ಲ, ಫಿಲಂ ಶೂಟಿಂಗ್ ಕರ್ಕೊ ಬರ್ತಲ್ಲ, ಆ ತರ ದುಡ್ಡು ಕೊಟ್ಬಿಟ್ಟು ಅವ್ರ ಅಪ್ಪ ಅಮ್ಮನ್ ಕರ್ಕೊಂಡಿನ, ಅವ್ರ ಸ್ವಂತ ಅಪ್ಪ ಅಮ್ಮ ಅಲ್ಲ ಅಂತ ಹೇಳಿದ್ರು. ಮನೇಲಿ ಅಡಿಗೆ ಮಾಡ್ಸಿದ್ರಂತೆ. ನನಗೆ ಪ್ರತಿಯೊಂದನ್ನು ಅಡಿಗೆ ಮಾಡೋ ವಿಡಿಯೋ, ಆಮೇಲೆ ವಿಡಿಯೋ ಕಾಲ್ ಎಲ್ಲ ತೋರಿಸಿದ್ದ. ನೀವು ತಮ್ಮನೇ ಅಡಿಗೆ ಮಾಡಿದ್ದು ಕನಕ್ಪುರದವನು, ಅವ್ರು ವಿಡಿಯೋ ಮಾಡಿದ. ಆಮೇಲೆ ಹುಡ್ಗನ್ಗೆ ಏನು ಕೆಲ್ಸ ಇಲ್ಲ, ಇವನ್ ಏನು ಇದ್ ಮಾಡ್ತಿಲ್ಲ. ಮನೆಗ್ ಮಾಡಿದ ಅಡಿಗೆ ಅಲ್ಲ, ಎಲ್ಲ ಹೋಟ್ಲಿಂದ ತರಿಸ್ತಿದ್ರು. ಯಾಕೆ ಅಡಿಗೆ ಮಾಡಿಲ್ಲ ಅವರು? ಅವ್ರ ಅಪ್ಪ ಅಮ್ಮನೇ ಅಲ್ಲ ಅವರು. ಎಲ್ಲ ಏನೋ ಒಂಥರ ಸೆಟಪ್ ಮಾಡಿದ್ದಾರೆ. ಈ ತರ ಫಿಲಮ್ ಮೇಲೆ ತೆಗಿತಾರಲ್ಲ, ಅವಾಗ ಸೆಟಪ್ ಮಾಡ್ತಾರಲ್ಲ, ಆ ತರ ಮನೆನೆಲ್ಲ ಸೆಟ್ ಮಾಡಿದ್ದಾರೆ. ನಾವು ಬರ್ತೀವಿ ಅಂತ ಗೊತ್ತಾದ್ಮೇಲೆ ಅಯ್ಯೋ ಏನೇನೆಲ್ಲ ಒಂದಲ್ಲ ಎರಡಲ್ಲ ಆ ತರ ಹೇಳದ್ಮೇಲೆ ನಮ್ಗೆ ಓಕೆ, ನಾವು ಖುಷಿಯಾಗಿದ್ದೀವಿ. ಯಾಕೆ ಹೇಳ್ರಿ, ಎಲ್ಲ ಒಪ್ಕೊಂಡು ಹೋಗಿದಾರೆ ಅಂದ್ಬಿಟ್ಟು ಖುಷಿಯಾಗಿದ್ದ. ಬಟ್ ಅಲ್ಲಿ ಬೇರೆ ತರನೇ ನಡೀತಿರುತ್ತೆ. ಅದಾದ್ಮೇಲೆ ಫೋನ್ ಬರುತ್ತೆ. ಆಮೇಲೆ ನಮ್ಮ ಅಕ್ಕಂಗೆ ಒಂಚೂರು ಇಷ್ಟ ಆಗಿಲ್ಲ ಮಾತಾಡೋದು. ಅವ್ರ ಮನೇಲಿದ್ದಾಗ ನಮ್ಮ ಅಕ್ಕ ಕೇಳಿಸ್ಕೊಂಡ್ಬಿಟ್ಟಿದ್ದಾಳೆ ಇವ್ರು ಮಾತಾಡೋದಿಲ್ಲ. ಆಮೇಲೆ ನನಗೆ ಫೋನ್ ಮಾಡಿದ್ಲು ಅವಳು, ಈ ತರ ಎಲ್ಲ ಮಾತಾಡ್ತಿದ್ದಾರೆ, ಏನ್ ಮಾಡ್ಬೇಕೀಗ, ಹಂಗೆ ಹಿಂಗೆ. ಆಮೇಲೆ ಅದಾದ್ಮೇಲೆ ಇನ್ನೊಂದೇನ್ ಆಮೇಲೆ ಮದ್ವೆ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀವಿ, ಈ ತರ ಎಲ್ಲ ಹೇಳ್ತಿದಾರೆ ಅನ್ನೋದು ಹೇಳ್ಬಿಟ್ರು.